ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ನಾನೊಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ಲೇ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ, ಅದರಲ್ಲಿ ಕೆಮಿಸ್ಟ್ರಿ ಮೇಜರ್ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ, PSC 1 ಇದ್ದೀರಾ ಅಂದರೆ 4 ಯೂನಿಟ್ ಬರುತ್ತೆ. ಯೂನಿಟ್ 1 ಟಾಪಿಕ್ ಹೆಸರು ಅಟಾಮಿಕ್ ಸ್ಟ್ರಕ್ಚರ್ ಅಂತ. ಅದರದ್ದು ನಾನು 3ನೇ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಾಂಟಮ್ ನಂಬರ್ಸ್ ಅಂದರೆ ಏನು, ಅದರದ್ದು ಸಿಗ್ನಿಫಿಕೆನ್ಸ್ ಏನು, ಒಟ್ಟು 4 ಕ್ವಾಂಟಮ್ ನಂಬರ್ಸ್ ಇದೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಸಂಪ್ಟಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್, ಹಂಗಂದರೆ ಏನು, ಅದರದ್ದು ಇಂಪಾರ್ಟೆನ್ಸ್ ಅಂದರೆ ಏನು, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್, ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್, ಕ್ವಾಂಟಮ್ ನಂಬರ್ಸ್ M1, ML and MS, ಡಿಸ್ಕವರಿ ಆಫ್ ಸ್ಪಿನ್ ಕ್ವಾಂಟಮ್ ನಂಬರ್ಸ್, ಮ್ಯಾಗ್ನೆಟಿಕ್ ಸ್ಪಿನ್ ಕ್ವಾಂಟಮ್ ನಂಬರ್ಸ್, ಈ ಥರ ಕೊಟ್ಟಿದ್ದಾರೆ. ಅದು ನಥಿಂಗ್ ಬಟ್ ಕ್ವಾಂಟಮ್ ನಂಬರ್ಸ್. ಒಟ್ಟು 4 ಕ್ವಾಂಟಮ್ ನಂಬರ್ಸ್ ಇದೆ. ಅದರದ್ದು ಇಂಪಾರ್ಟೆನ್ಸ್ ಏನು, ಅದು ನನಗೆ ಶೇಪ್ ಆಫ್ ದಿ ಅಟಾಮಿಕ್ ಆರ್ಬಿಟಲ್ಸು ಹೇಗಿರ್ತವೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಇದನ್ನು ಇನ್ ಡೀಟೇಲ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU, CP, BSc ಕೆಮಿಸ್ಟ್ರಿ ಫಸ್ಟ್ ಸೆಮ್ ಅಂತ ಹೋದರೆ ಎಲ್ಲ ವಿಡಿಯೋಗಳು ಇದೆ. ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಅಟಾಮಿಕ್ ಸ್ಟ್ರಕ್ಚರ್ ನಂಬರ್ 3 ಅಂತ ಹಂಗೆ ಕೊಟ್ಟಿರ್ತೀನಿ. ಹಾಗಾಗಿ ನೀವು ಅದೇ ಆರ್ಡ್ರಲ್ಲಿ 1, 2, 3 ಅದೇ ಆರ್ಡ್ರಲ್ಲಿ ನೀವು ಓದ್ಕೊಳ್ತಾ ಬಂದರೆ, ನೋಡ್ಕೊಳ್ತಾ ಬಂದರೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ, ಕಂಟಿನ್ಯೂಟಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಎಗೇನ್ ಐ ಆಮ್ ಗೋಯಿಂಗ್ ಟು ವೆಲ್ಕಮ್ ಯು ಆಲ್ ಟು ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಗೊತ್ತು, ಸ್ಟ್ರಕ್ಚರ್ ಆಫ್ ಅನ್ ಆಟಮ್ನ ಬೇರೆ ಬೇರೆ ಮಾಡೆಲ್ಗಳು ಪ್ರಪೋಸ್ ಮಾಡ್ತಾ ಹೋದರು. ಬೋರ್ ಮಾಡೆಲ್ ಆಯಿತು, ರೂದರ್ಫೋರ್ಡ್ ಮಾಡೆಲ್ ಆಯಿತು, ಹಾಗೆ ಬೇರೆ ಬೇರೆ ಮಾಡೆಲ್ಗಳು ಬಂತು. ಆ ಮಾಡೆಲ್ಗಳ ಪ್ರಕಾರ ಏನು ಮಾಡ್ತಾಯಿದ್ರು, ದೇ ಟ್ರೈ ಟು ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಅನ್ ಆಟಮ್ ಅಂದರೆ ಏನು, ಅದರಲ್ಲಿ 3 ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಹೌ ದೇ ಹ್ಯಾವ್ ಅರೇಂಜ್ಡ್, ಮಾಸ್ ಆಫ್ ದಿ ಆಟಮ್ ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ, ಅದಕ್ಕೆ ಬೇರೆ ಬೇರೆ ಮಾಡೆಲ್ಸು, ಬೇರೆ ಬೇರೆ ಥೀರೀಸ್ ಎಲ್ಲ ಪ್ರಪೋಸ್ ಮಾಡಿದ್ರು. ಕೊನೆಗೆ ನಮಗೆ ಸ್ಕ್ವಾಡಂಜರ್ ಅವನು ಏನು ಮಾಡ್ತಾನೆ, ಮ್ಯಾಥಮೆಟಿಕಲಿ ಹ್ಯಾಸ್ ಪ್ರೂವ್ಡ್ ದಟ್ ದ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳ್ತಾನೆ. ಸ್ಟ್ರಕ್ಚರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಹೌ ದೇ ಹ್ಯಾವ್ ಬೀನ್ ಅರೇಂಜ್ಡ್. The electrons are revolving around the nucleus. The electrons will going to carry the negative charge. ಇದನ್ನೆಲ್ಲ ಅವನು ಹೇಳ್ತಾ ಹೋಗ್ತಾನೆ. ಸ್ಕ್ವಾಡಂಜರ್ ಏನು ಹೇಳ್ತಾನೆ, 1926 ಅವನು ಈಕ್ವೇಷನ್ ಪ್ರಪೋಸ್ ಮಾಡ್ತಾನೆ. ವೆರಿ ಫೇಮಸ್ ಈಕ್ವೇಷನ್, ಸ್ಕ್ವಾಡಂಜರ್ ಈಕ್ವೇಷನ್ ಅಂತ ಹೇಳ್ತಾರೆ. ಅದು ಏನು ಹೇಳುತ್ತೆ ಅಂದರೆ, ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಇನ್ ಎ ಸ್ಪೇಸ್ ಆ್ಯಂಡ್ ಅಲೋಡ್ ಎನರ್ಜಿ ಲೆವೆಲ್ಸ್ ಇನ್ ಅನ್ ಆಟಮ್. ಅದ್ರ ಬಗ್ಗೆ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಸೊ ನಾನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಆಟಮಿಕ್ ಸ್ಟ್ರಕ್ಚರ್ ಅಂದರೆ ಹೇಗಿರುತ್ತೆ, ಅದೇ ಥರ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿರುತ್ತೆ ಅಂತ. ಸೊ ನಮ್ಗೆ ಏನಾಗಿರುತ್ತೆ, ನಾನು ಮುಂಚೆ ಹೇಳಿದಂಗೆ 3 ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ಮತ್ತು ಎಲೆಕ್ಟ್ರಾನ್ಸ್ ಇರುತ್ತೆ. ಪ್ರೋಟಾನ್ಸ್ ಏನಾಗ್ತಾ ಇರುತ್ತೆ, ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ಏನಿರುತ್ತೆ, ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ವೆರಸ್ ನ್ಯೂಟ್ರಾನ್ಸ್ ಇರುತ್ತಲ್ಲ, ಅದು ನ್ಯೂಟ್ರಲ್ ಚಾರ್ಜ್ ಇರುತ್ತೆ. ಸೊ ನ್ಯೂಕ್ಲಿಯಸ್ಸಲ್ಲಿ ಸೆಂಟ್ರಲ್ಲಿ ಇರುತ್ತೆ. ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಅರೌಂಡ್ ದಿ ನ್ಯೂಕ್ಲಿಯಸ್ ಏನಾಗ್ತಾ ಇದೆ, ಪರ್ಟಿಕ್ಯುಲರ್ ಪಾತಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತಲ್ಲ, ಆ ಸ್ಪೇಸ್ಗೆ ಅದೇನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಎನರ್ಜಿ ಲೆವೆಲ್. ಸೊ ಅಲೋಡ್ ಎನರ್ಜಿ ಲೆವೆಲಲ್ಲಿ ಅದೇನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಈ ಈಕ್ವೇಷನ್ಗೆ ಇದಕ್ಕಿಂತ ಮುಂಚೆ ಡಿ ಬ್ರಾಗ್ಲಿಸ್ ಕಾನ್ಸೆಪ್ಟ್ ಇರ್ಬೋದು, ಅಂದರೆ ಡ್ಯುಯಲ್ ನೇಚರ್, ವೇವ್ ಪಾರ್ಟಿಕಲ್ ನೇಚರ್ ಇರ್ಬೋದು. ಆ ಥರ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಅವೆರಡನ್ನೂ ಇನ್ಕಾರ್ಪೊರೇಟ್ ಮಾಡಿಕೊಂಡು ನಮಗೆ ಸ್ಕ್ವಾಡಂಜರ್ ಈಕ್ವೇಷನ್ ಬರುತ್ತೆ. ಸ್ಕ್ವಾಡಂಜರ್ ಈಕ್ವೇಷನ್ ಏನು ಮಾಡುತ್ತೆ ಅಂದರೆ, ಸಾಲ್ವ್ ಮಾಡುತ್ತೆ, ಅಂದರೆ ಅದು ಸೊಲ್ಯೂಷನ್ನ ಕೊಡ್ತಾ ಇದೆ. ದ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್, ದ ಸೊಲ್ಯೂಷನ್ ಗಿವ್ಸ್ ದ ಪಾಸಿಬಲ್ ಎನರ್ಜಿ ಸ್ಟೇಟ್ಸ್ ಆಫ್ ಎನ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಆಕ್ಯುಪೈ. ಸೊ ಈಗ ನಾನು ಹೇಳಿದೆ, ಎಲೆಕ್ಟ್ರಾನ್ ಏನಾಗ್ತಾ ಇರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಸೊ ಅದು ಪರ್ಟಿಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದ್ದಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಸಮ್ ಎನರ್ಜಿ. ಆ ಎನರ್ಜಿಯೆಲ್ಲ ಏನು ಮಾಡ್ತಾರೆ, ಅವರು ಕ್ವಾಂಟೈಸ್ ಮಾಡ್ತಾರೆ, ಅದನ್ನು ವೇವ್ ಫಂಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ಯಾವುದರಿಂದ ಕ್ಯಾರೆಕ್ಟರೈಸ್ ಆಗಿರುತ್ತೆ ಅಂದರೆ, ದೇ ಗೋಯಿಂಗ್ ಟು ಕ್ಯಾರೆಕ್ಟರೈಸ್ ಬೈ ಕ್ವಾಂಟಮ್ ಆಫ್ ಎನರ್ಜಿ. ಅದಕ್ಕೆ ತಂದೆ ಆದಂಥ ನಂಬರ್ಸ್ನ ಕೊಟ್ಟರು. ಅದಕ್ಕೆ ಅವ್ರು ಏನಂತ ಕೊಟ್ಟರು, ಕ್ವಾಂಟಮ್ ನಂಬರ್ಸ್ ಅಂತ ಕೊಟ್ಟರು. ಸೊ ಆ ಕ್ವಾಂಟಮ್ ಅದು ಗೊತ್ತಾಯಿತು ಅಂತಂದರೆ, ಇಟ್ ಈಸ್ ಈಸಿ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಫ್ ಐ ನೋ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಕೆಮಿಕಲ್ ಬಾಂಡಿಂಗ್ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ದಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಮೆಕ್ಯಾನಿಕಲ್, ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಇದನ್ನೆಲ್ಲ ನೀವು ಹೋಗ್ತೀರಾ. ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಅನ್ ಆಟಮ್,
ಕ್ವಾಂಟಮ್ ಮೆಕ್ಯಾನಿಕ್ ಮಾಡಲ್ ಏನು ಹೇಳುತ್ತೆ ಅಂದರೆ ದ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಆಫ್ ಎನ್ ಆಟಮ್ ಕಂಟೈನಿಂಗ್ ಎ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತಂದರೆ ಶೆಲ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ಶೆಲ್ಸ್ ಇಂಟರ್ನ್ ಮತ್ತೆ ಅವು ಸಬ್ಶೆಲ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಎಗೇನ್ ದಟ್ ಸಬ್ಶೆಲ್ಸ್ ಮತ್ತೆ ಏನಾಗುತ್ತೆ ಆರ್ಬಿಟಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಆಟಮ್ ಇರುತ್ತೆ, ಆಟಮಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸು ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಐದರ್ ಇನ್ ದಿ ಶೆಲ್ಸ್, ಸಬ್ಶೆಲ್ಸ್ ಆರ್ ಆರ್ಬಿಟಲ್ ಅಂತ ಹೇಳ್ತಾರೆ. ಸೊ ಕ್ವಾಂಟಮ್ ನಂಬರ್ಸ್ ಆರ್ ದಿ ನೊಟೇಷನ್ ಯೂಸ್ ಟು ಎಕ್ಸ್ಪ್ರೆಸ್ ದಿ ಪೊಸಿಷನ್ ಆ್ಯಂಡ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್. ಸೊ ನಾನು ಮುಂಚೆನೇ ಹೇಳಿದಾಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಏನಾಗ್ತಾ ಇರುತ್ತೆ ವಿತ್ ಅ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ದ ಎಲೆಕ್ಟ್ರಾನ್ ವಿಲ್ ಬಿ ಮೂವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಸೊ ಎಕ್ಸಾಕ್ಟ್ ಪೊಸಿಷನ್ ಎಲ್ಲಿದೆ, ಸೊ ವಾಟ್ ಇಸ್ ದ ಎನರ್ಜಿ ಆಫ್ ದಟ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಅನ್ನೋದು ನನಗೆ ಕ್ವಾಂಟಮ್ ಮೆಕ್ಯಾನಿಕ್ಸಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಯೂಸ್ ಟು ಡಿಪಿಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್. ನಾನು ಮುಂಚೆನೇ ಹೇಳಿದಂಗೆ ನನಗೆ ಕ್ವಾಂಟಮ್ ನಂಬರ್ಸ್ ಗೊತ್ತಿತ್ತು ಅಂತಂದರೆ ನನಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದಕ್ಕೆ ಈಸಿ ಆಗುತ್ತೆ. ದ ವ್ಯಾಲ್ಯೂಸ್ ಆಫ್ ದಿ ಅಬ್ಸರ್ವ್ಡ್ ಕ್ವಾಂಟಿಟೀಸ್ ಆಫ್ ದಿ ಕ್ವಾಂಟಮ್ ಸಿಸ್ಟಮ್ ಆರ್ ಗಿವನ್ ಬೈ ಕ್ವಾಂಟಮ್ ನಂಬರ್. ಸೊ ಪ್ರತಿಯೊಂದು ಎಲೆಕ್ಟ್ರಾನ್ ಏನಾಗುತ್ತೆ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಸಮ್ ಅಮೌಂಟ್ ಆಫ್ ಎನರ್ಜಿ. ದೋಸ್ ಎನರ್ಜಿ ಹ್ಯಾವ್ ಬೀನ್ ಕ್ವಾಂಟೈಸ್ಡ್. ಆ ಕ್ವಾಂಟೈಸ್ಡ್ ಆಗಿರುವಂಥ ಎನರ್ಜಿಗಳಿಗೆ ಅವ್ರು ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನಂತ ಕರಿತೀವಿ ಕ್ವಾಂಟಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಎಷ್ಟು ಕ್ವಾಂಟಮ್ ನಂಬರ್ಸ್ ಇದೆ? ದೇರ್ ಆರ್ 4 ಡಿಫ್ರೆಂಟ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಾರೆ, ಎನ್ನಿಂದ ಡಿನೋಟ್ ಮಾಡ್ತಾರೆ. ಅಜುಮ್ಟಲ್ ಕ್ವಾಂಟಮ್ ನಂಬರ್ ಅಂತಾರೆ, ಎಲ್ಲಿಂದ ಡಿನೋಟ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂತಾರೆ, ಎಲ್ಲಿಂದ ಡಿನೋಟ್ ಮಾಡ್ತಾರೆ. ಅದೇ ಥರ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತಾರೆ, ಅದನ್ನು MS ಅಂದರೆ ಸ್ಪಿನ್ನನ್ನು ಇಂದ ಡಿನೋಟ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾದ್ರೆ ಈಗ ಒಂದೊಂದನೇ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ನಾವು ಮುಂಚೆ ಹೇಳಿದಂಗೆ ಅದನ್ನ ಎನ್ನಿಂದ ಡೆಸಿಗ್ನೇಟ್ ಮಾಡ್ತಾರೆ. ದ ಫಸ್ಟ್ ಕ್ವಾಂಟಮ್ ನಂಬರ್ ವಿಚ್ ಗೋಯಿಂಗ್ ಟು ಡಿಸ್ಕ್ರೈಬ್ ದಿ ಎಲೆಕ್ಟ್ರಾನ್ ಶೆಲ್ ಆರ್ ಎನರ್ಜಿ ಲೆವೆಲ್ ಆಫ್ ಅನ್ ಆಟಮ್. ಸೊ ಈಗ ಏನಾಗ್ತದೆ, ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ದು ಯಾವ ಶೆಲ್ಲಲ್ಲಿ ಇದೆ ಅಂತ ಹೇಳುತ್ತೆ, ಅಥವಾ ಯಾವ ಎನರ್ಜಿ ಲೆವೆಲ್ ಇದೆ. ಶೆಲ್ ಅನ್ನೋದ್ರ ಬದಲು ಎನರ್ಜಿ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಯಾವ ಶೆಲ್ಲಲ್ಲಿ ನಮ್ಮ ಎಲೆಕ್ಟ್ರಾನ್ ಇದೆ ಅಥವಾ ಯಾವ ಎನರ್ಜಿ ಲೆವೆಲ್ ನಮ್ಮದು ಎಲೆಕ್ಟ್ರಾನ್ ಇದೆ ಇನ್ನೊಂದು ಆಟಮ್ ಅಂತ ಹೇಳುತ್ತಲ್ಲ, ಅದು ಯಾವ್ದು ಹೇಳೋದು ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಹೇಳ್ತಾ ಹೋಗುತ್ತೆ. ಹಾಗಾದರೆ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ ಎನ್ ವ್ಯಾಲ್ಯೂ ರೇಂಜಸ್ ಫ್ರಮ್ 1 ಅಂದರೆ ಏನು, ಫಸ್ಟ್ ಶೆಲ್ ಇರುತ್ತೆ, ಫಸ್ಟ್ ಎನರ್ಜಿ ಲೆವೆಲ್ ಇರುತ್ತೆ. ಲೋಯೆಸ್ಟ್ ಎನರ್ಜಿ ಲೆವೆಲ್ ಯಾವ್ದಿರುತ್ತೆ ಅಥವಾ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ, ಅದಕ್ಕೆ N=1 ಅಂತ ಹೇಳ್ತಾರೆ. ಆದರೆ ಎಲ್ಲಿ ತನಕ ಹೋಗುತ್ತೆ, ಎಲ್ಲಿ ತನಕ ನಿಮ್ಮದು ಎಲೆಕ್ಟ್ರಾನ್ದು ಶೆಲ್ ಇರುತ್ತಲ್ಲ ಅಲ್ಲಿ ತನಕ ಏನಾಗ್ತಾ ಹೋಗುತ್ತೆ, ಅದು ಇರ್ತಾ ಹೋಗುತ್ತೆ. ಅದು ಔಟರ್ ಮೋಸ್ಟ್ ಶೆಲ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಈಗ ಆಟಮಲ್ಲಿ ಏನಾಗ್ತಾ ಇರುತ್ತೆ ಎಷ್ಟೋ ಒಂದು ಶೆಲ್ಸ್ ಇರುತ್ತೆ, ಲಾಸ್ಟ್ ಶೆಲ್ ಯಾವುದಿರುತ್ತಲ್ಲ ಆ ನಂಬರ್ ತನಕ ನಾವು ಆಗ್ತಾ ಹೋಗ್ತೀವಿ. ಸೊ ಇದೇನಾಗ್ತಾ ಹೋಗುತ್ತೆ ಅಂದರೆ ಈಗ ಎನ್ ಏನಾದರೂ ಕ್ಲೋಸರ್ ಟು ದಿ ನ್ಯೂಕ್ಲಿಯಸ್ ಇತ್ತು ಅಂತ ಇಟ್ಕೊಳ್ಳೋಣ, ಎನ್ ಲೋಯರ್ ಇತ್ತು ಅಂತಂದರೆ ಇಟ್ ವಿಲ್ ಬಿ ಕ್ಲೋಸರ್ ಟು ದಿ ನ್ಯೂಕ್ಲಿಯಸ್ಗೆ ಜಾಸ್ತಿ ಕ್ಲೋಸ್ ಆಗಿದ್ದಾಗ ಅದರದ್ದು ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗಿರುತ್ತೆ. ದೂರ ಹೋಗ್ತಾ ಇದಕ್ಕೆ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು CCMನ ತೊಗೊಳ್ತೀನಿ, CS ಎಲೆಕ್ಟ್ರಾನ್ ಫಾರ್ಮ್ ಸಿಂಬಲ್ಲು. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಲ್ಲಿದೆ ಅಂತಂದರೆ 6th ಎನರ್ಜಿ ಲೆವೆಲಲ್ಲಿದೆ. ಸೊ ದಟ್ ಇಟ್ ಕ್ಯಾನ್ ಹ್ಯಾವ್ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 1 to 6 ಇರುತ್ತೆ. ಸೊ ಲೋಯೆಸ್ಟ್ ಯಾವುದು 1 ಇದೆ, ಮ್ಯಾಕ್ಸಿಮಮ್ ಎಷ್ಟಿದೆ 6 ಶೆಲ್ ತನಕ ಹೋಗ್ಬೋದು. ಶೆಲ್ ಹಂಗಾದ್ರೆ ಶೆಲ್ ಅಂದ್ರೆ ಏನು? ಶೆಲ್ ಇಸ್ ದ ಪಾತ್ವೇ ಫಾಲೋಡ್ ಬೈ ದಿ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಆಟಮ್ಸ್ ನ್ಯೂಕ್ಲಿಯಸ್. ದೇರ್ ಆಲ್ಸೋ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್ಸ್. ಶೆಲ್ ಅಂದ್ರೆ ಏನು ಅಂತಂದ್ರೆ ಯಾವುದೋ ಒಂದು ಪಾತಲ್ಲಿ ನಿಮ್ಮ ಎಲೆಕ್ಟ್ರಾನು ಅರೌಂಡ್ ದಿ ನ್ಯೂಕ್ಲಿಯಸ್ಸು ಸುತ್ತಾ ಇದೆಯಲ್ಲ, ಆ ಪಾತ್ವೇಗೆ ನಾವೇನಂತ ಕರಿತೀವಿ, ಶೆಲ್ ಅಂತ ಕರಿತೀವಿ. ಅಥವಾ ಎನರ್ಜಿ, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಆ ಎನರ್ಜಿ ಲೆವೆಲ್ ಅಂತ ಕರಿತೀವಿ. N=1 ಆಯಿತು ಅಂದರೆ ಲೋಯೆಸ್ಟ್ ಎನರ್ಜಿ ಲೆವೆಲ್ ಇರುತ್ತೆ, ಅದು ನಿಯರ್ ಟು ದಿ ನ್ಯೂಕ್ಲಿಯಸ್ ಇರುತ್ತೆ. ಅದೇ ಥರ ಏನಾಗುತ್ತೆ, ಮತ್ತೆ ಬೇರೆ ಬೇರೆ ಇರ್ಬೋದು. ಅದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಅವರು ಕೆಲವೊಂದು ನೇಮ್ಗಳನ್ನ ಕೊಟ್ಟರು, KLMN PQR ಆ ಥರ ನೇಮ್ಗಳನ್ನ ಕೊಟ್ಟರು. ಈಚ್ ಆ್ಯಂಡ್ ಎವ್ರಿ ಶೆಲ್ ಹ್ಯಾಸ್ ಇಟ್ಸ್ ಓನ್ ಕ್ವಾಂಟಮ್ ನಂಬರ್. ಪ್ರತಿಯೊಂದು ಶೆಲ್ಗೂ ತಂದೆ ಆದಂಥ ಕ್ವಾಂಟಮ್ ನಂಬರ್ ಇದ್ದೇ ಇರುತ್ತೆ. N=1, N=2, N=3 ಆ ಥರ ಒಂದು ತಂದೆ ಆದರುಗಳು ಅದಕ್ಕೆ ಇರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಶೆಲ್ ನಂಬರ್ನ ತೊಗೊಳ್ತೀನಿ L ಅಂತ, ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ KLMN ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಈಚ್ ಶೆಲ್ ಎಷ್ಟಿರ್ಬೋದು ಅಂತಂದರೆ 2n² ಆ ಫಾರ್ಮುಲಾ ಪ್ರಕಾರ ನಾವು ಹಾಕ್ತಾ ಹೋಗ್ತೀವಿ. ಈಗ N=1 ಅಂದರೆ ಲೋಯೆಸ್ಟ್ ಎನರ್ಜಿ ಲೆವೆಲು, ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ K ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅಂತಂದರೆ 2n², ವೇರ್ N= ನಂಬರ್ ಆಫ್ ದಿ ಶೆಲ್ ಅಂತ ಹೇಳ್ತೀವಿ. N=1 ಆಯಿತು ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಇಟ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ಸ್. ಅದೇ ಥರ ನಾನು L ಶೆಲ್ನ ತೊಗೊಂಡ್ರೆ ಅಲ್ಲೇನಾಗುತ್ತೆ ಅಂತಂದರೆ 8 ಎಲೆಕ್ಟ್ರಾನ್ಸ್ ಇರ್ಬೋದು,
ಎಮ್ ಶೆಲ್ನ ತೊಗೊಂಡ್ರೆ 18 ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಥರ ಎನ್ ಅಥವಾ ಫೋರ್ತ್ ಶೆಲ್ನ ತೊಗೊಂಡ್ರೆ ನನಗೆ 32 ಇರುತ್ತೆ. ಅದಲ್ಲದೆ ಮುಂದೆನೂ ಇರ್ಬೋದು, ಬಟ್ ನಮ್ಗೆ ಇರೋವಂಥ ಪಿರಿಯಾಡಿಕ್ ಟೇಬಲಲ್ಲಿ ಇರುವಂಥ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ. ಸೊ ಈಗ ಏನಾಗಿದೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಏನು ರೆಡ್ ಕಲರ್ ಇದೆ ಅದು ನ್ಯೂಕ್ಲಿಯಸ್ ಇದೆ, ಅದು ಸುತ್ತ ಏನಾಗ್ತಾ ಇದೆ, ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದೆ. ಯಾವುದು ತುಂಬ ಕ್ಲೋಸ್ ಟು ದಿ ನ್ಯೂಕ್ಲಿಯಸ್ ಇದೆಯಲ್ಲ ಅದಕ್ಕೆ ಲೋಯೆಸ್ಟ್ ಎನರ್ಜಿ ಲೆವೆಲ್ ಅಂತ ಕರಿತೀವಿ. ಅದನ್ನು ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, ಎನ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 1 ಆಯಿತು. ಅವಾಗ ಅದಕ್ಕೋಸ್ಕರ ಈ ಫಾರ್ಮುಲಾ ಹಾಕೊಂಡಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಲ್ಲಿ ಅಂದರೆ 2 ಇರುತ್ತೆ. ಆ ಥರ ಎಲ್ ತೊಗೊಳ್ತೀನಿ ಅಂತ ಇಟ್ಕೊಂಡ ನಂಬರ್ ಎಷ್ಟಾಗುತ್ತೆ, 2 ಆಗುತ್ತೆ. ದೇರ್ ಬೈ ಇಟ್ ಕ್ಯಾನ್ ಹ್ಯಾವ್ 8 ಎಲೆಕ್ಟ್ರಾನ್ಸ್. ಅದೇ ಥರ ಎಮ್ ತೊಗೊಂಡ್ರೆ ವಿಚ್ ಇಸ್ ಫಾರ್ ಅವೇ, ದೂರ ಹೋಗ್ತಾ ಇದಕ್ಕೆ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ ಅಂದರೆ ಎಷ್ಟು ಶೆಲ್ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ, ಅಥವಾ ಎಷ್ಟು ಎನರ್ಜಿ ಲೆವೆಲ್ಸ್ ಇದೆ, ಎಷ್ಟು ಎನರ್ಜಿ ಲೆವೆಲಲ್ಲಿ ನಿಮ್ಮ ಎಲೆಕ್ಟ್ರಾನು ಅರೌಂಡ್ ದಿ ನ್ಯೂಕ್ಲಿಯಸ್ಸು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಹೇಳುತ್ತೆ. ಸೆಕೆಂಡ್ ಕ್ವಾಂಟಮ್ ನಂಬರ್ ಏನಿದೆಯಲ್ಲ ಅಜುಂತಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತಾರೆ. ಅದು ಸಬ್ಶೆಲ್ಲು ಹೇಳುತ್ತೆ. ಸಬ್ಶೆಲ್ಲು ಇನ್ ಟರ್ಮ್ ಶೇಪ್ ಆಫ್ ಎನ್ ಆರ್ಬಿಟಲ್ನು ಅದು ಹೇಳ್ತಾ ಹೋಗುತ್ತೆ. ಅದ್ರ ವ್ಯಾಲ್ಯೂ ಹೇಗಿರುತ್ತೆ ಅಂದರೆ 0 to n-L ಇರುತ್ತೆ. ವೇರ್ ಎಲ್ ಇಸ್ ದಿ ಅಜುಂತಲ್ ಕ್ವಾಂಟಮ್ ನಂಬರ್ನ ಅವರು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾಗಿ n-L ಆಗಿರುತ್ತೆ. This quantum number is very important since it signifies the shape of an atomic particle and strongly influences the chemical bond and bond angles. ಸೊ ನಿಮಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮಗೆ ಶೇಪ್ ಬೇಕು, ಶೇಪ್ ಇದ್ದ ಜಾಮೆಟ್ರಿ ಗೊತ್ತಾಗುತ್ತೆ, ಅದರಿಂದ ನಿಮಗೆ ಕೆಮಿಕಲ್ ಬಾಂಡು, ಬಾಂಡ್ ಆ್ಯಂಗಲ್ಸ್ ಎಲ್ಲನೂ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೂಲ್. ಹಾಗಾದರೆ ಸಬ್ಶೆಲ್ ಅಂದರೆ ಏನು? ದ ಏರಿಯಾ ಇನ್ ವಿಚ್ ದ ಎಲೆಕ್ಟ್ರಾನ್ ಮೂವ್ಸ್ ವಿತ್ ಇನ್ ಎ ಶೆಲ್. ಈಗ ಒಂದು ಶೆಲ್ ಇದೆ, ಆ ಶೆಲ್ ಒಳಗಡೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರುತ್ತಲ್ಲ, ಆ ಸ್ಪೇಸ್ಗೆ ನಾವೇನಂತ ಕರಿತೀವಿ, ಸಬ್ಶೆಲ್ ಅಂತ ಕರಿತೀವಿ. ಮೇಜರ್ 4 ಸಬ್ಶೆಲ್ಸ್ ಇದೆ, SP-DF ಅಂತ ಕರಿತೀವಿ. ಈಚ್ ಸಬ್ಶೆಲಲ್ಲಿ ಮತ್ತೆ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಆರ್ಬಿಟಲ್ಸ್. ಸೊ ಹಾಗಾದರೆ ಸಬ್ಶೆಲ್ಲು ಎಸ್ ಆಯಿತು ಅಂತ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಾಗುತ್ತೆ, 1 ಆಗುತ್ತೆ. ಹೌ ಮೆನಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇಟ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ಸ್. ಪಿ ಅಂತಂದರೆ ಇಟ್ ಈಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್. ನಂಬರ್ ಆಫ್ ಆರ್ಬಿಟಲ್ಸ್ 3 ಇರುತ್ತೆ. ಸೊ 6 ಎಲೆಕ್ಟ್ರಾನ್ ಇಟ್ ಕ್ಯಾನ್ ಅಕಾಮಡೇಟ್. ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ 2 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್. ಸೊ 3 ಇರೋದಕ್ಕೋಸ್ಕರ 3 into 6 ಎಲೆಕ್ಟ್ರಾನ್ಸ್ ಇರುತ್ತೆ. ಡಿ ತೊಗೊಂಡ್ರೆ ಇಟ್ ಈಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿರುತ್ತೆ, 5 ಇರುತ್ತೆ. ಹಂಗಾಗಿ ಇಟ್ ಗೋಯಿಂಗ್ ಟು ಹ್ಯಾವ್ 10 ಎಲೆಕ್ಟ್ರಾನ್ಸ್. ಎಫ್ ತೊಗೊಂಡ್ರೆ 14 ಎಲೆಕ್ಟ್ರಾನ್ಸ್ ಇರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು n is equal to 3 ಅಂತ ತೊಗೊಳ್ತೀನಿ. ಅಂದರೆ ಏನು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎಷ್ಟು ಅಂತ ಹೇಳ್ತಾ ಇದ್ದೀನಿ, ಎನ್ ಅಂತ ಹೇಳ್ತಾ ಇದ್ದೀನಿ. ಸ್ಮಾಲ್ ಎನ್ ರೆಪ್ರೆಸೆಂಟ್ಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಎಷ್ಟಿರುತ್ತೆ, 3 ಅಂತ ಹೇಳ್ತಾ ಇದ್ದೀನಿ. 3 ಅಂದರೆ ಏನು, 3 ಶೆಲ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಆವಾಗ ಅಜುಂತಲ್ ಕ್ವಾಂಟಮ್ ನಂಬರ್ ಎಲ್ ಏನಾಗುತ್ತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ವ್ಯಾಲ್ಯೂಸ್ 0, 1, 2. ಅಂದರೆ ಯಾವಾಗಲೂ ಎನ್ಗಿನ್ನೂ 1 ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತದು 0, 1, 2 ವ್ಯಾಲ್ಯೂಸ್ನ ಇರ್ಬೋದು. ಈಗ ಇಫ್ ಎಲ್ ಇಸ್ ಈಕ್ವಲ್ ಟು ಅಂದರೆ ಎನ್ ಇಸ್ ಈಕ್ವಲ್ ಟು 3, ಎಲ್ ಇಸ್ ಈಕ್ವಲ್ ಟು 0 ಆಯಿತು ಅಂದರೆ ಆವಾಗ ಸಬ್ಶೆಲ್ ಏನಾಗಿರುತ್ತೆ, ಎಸ್ ಸಬ್ಶೆಲ್ ಆಗಿರುತ್ತೆ. ಇಫ್ ಎಲ್ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು 3, ಎಲ್ ಇಸ್ ಈಕ್ವಲ್ ಟು 1 ಆದಾಗ ಅದು ಪಿ ಆರ್ಬಿಟಲ್ ಇರುತ್ತೆ. ಇಟ್ ಇಸ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್. ಆ ಥರ ವೆನ್ ಎನ್ ಇಸ್ ಈಕ್ವಲ್ ಟು 3, ಎಲ್ ಇಸ್ ಈಕ್ವಲ್ ಟು 2 ಆದಾಗ ಇಟ್ ಈಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಅವಾಗ ಅದೇನೇನಂತ ಕರಿತೀವಿ ನಾವು, ಡಿ ಸಬ್ಶೆಲ್ ಅಂತ ಕರಿತೀವಿ ರೆಸ್ಪೆಕ್ಟಿವ್ಲಿ. ಅದೇ ಥರ ವೆನ್ ಎನ್ ಇಸ್ ಈಕ್ವಲ್ ಟು 3 ಪಾಸಿಬಲ್ ಸಬ್ಶೆಲ್ಸ್ ಆರ್ ಪಾಸಿಬಲ್. ಯಾವುದು ಅಂದರೆ 3s ಇರ್ಬೋದು, 3p ಇರ್ಬೋದು, 3d ಇರ್ಬೋದು. 3s ಒಂದೇ ಇರುತ್ತೆ, 3p ಫರ್ದರ್ ಡಿವೈಡೆಡ್ ಇಂಟು 3 ಆರ್ಬಿಟಲ್, 3d ಸಬ್ಶೆಲ್ ಫರ್ದರ್ ಡಿವೈಡೆಡ್ ಇಂಟು 5 ಆರ್ಬಿಟಲ್ಸ್ ಆಗಿ ಅದು ಡಿವೈಡ್ ಆಗಿರುತ್ತೆ. ಅದು ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಅಜುಂತಲ್ ಕ್ವಾಂಟಮ್ ನಂಬರ್ ಡಿನೋಟೆಡ್ ಬೈ ಎಲ್. ನೆಕ್ಸ್ಟ್ ಒಂದು ತೊಗೊಂಡ್ರೆ ನಾವು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎ ಸಬ್ಶೆಲ್ ಅಂಡ್ ಓರಿಯೆಂಟೇಷನ್ ಆಫ್ ದೀಸ್ ಆರ್ಬಿಟಲ್ಸ್ ಆರ್ ಡಿಟರ್ಮೈನ್ಡ್ ಬೈ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. 3ನೇ ಕ್ವಾಂಟಮ್ ನಂಬರ್ ಯಾವುದು ಅಂತಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಇದು ಏನು ಹೇಳುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿದೆ, ಜೊತೆಗೆ ಯಾವ ಡೈರೆಕ್ಷನ್ಗೆ ಅದು ಓರಿಯೆಂಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಹೇಳ್ತಾ ಹೋಗುತ್ತೆ. ದ ವ್ಯಾಲ್ಯೂಸ್ ಆಫ್ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಸ್ ಡಿಪೆಂಡೆಂಟ್ ಆನ್ ದಿ ವ್ಯಾಲ್ಯೂಸ್ ಆಫ್ ಅಜುಂತಲ್ ಕ್ವಾಂಟಮ್ ನಂಬರ್. ಸೊ ಇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಜುಂತಲ್ ಕ್ವಾಂಟಮ್ ನಂಬರು ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, ಆಲ್ ದೀಸ್ 3 ವಿಲ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದಿ ಕಾನ್ಫಿಗರೇಷನ್. ಫಾರ್ ದಿ ಗಿವನ್ ವ್ಯಾಲ್ಯೂ ಆಫ್ ಎಲ್, ಎಲ್ ರೆಪ್ರೆಸೆಂಟ್ ಬಿಟ್ವೀನ್ 1 to -1 to +1 ಅಂತ ಹೇಳ್ತೀವಿ. ವಿತ್ ಇಂಟರ್ವಲ್ ಆಫ್ -1 to +1 ಅಂತ ಹೇಳ್ತೀವಿ. ಸೊ ದೇರ್ ಫೋರ್ ಇಟ್ ಇಸ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಎನ್ ಮೇಲೂ ಡಿಪೆಂಡ್ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 4 ಆಯಿತು ಅಂದರೆ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಜುಂತಲ್ ಕ್ವಾಂಟಮ್ ನಂಬರ್ ಏನಾಗುತ್ತೆ, 4 ವ್ಯಾಲ್ಯೂ ಬರುತ್ತೆ. -3, -2, ಓಕೆ ಸಾರಿ, ಎಲ್ ಇಸ್ ಈಕ್ವಲ್ ಟು 3 ಆಗುತ್ತೆ. 3 ಅಂದ್ರೇನು, 0, 1, 2, 3 ಆಗುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನಾಗುತ್ತೆ ಅಂದರೆ -3, -2, -1,
0 +1 +2 +3 ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಗೆ ಏನಾಗುತ್ತೆ, ಇಟ್ ಇಸ್ ಫರ್ದರ್ ಡಿವೈಡೆಡ್. ಈಗ ಶೆಲ್ ಇದೆ, ಶೆಲ್ಲು ಫರ್ದರು ಸಬ್ಶೆಲ್ ಆಗುತ್ತೆ, ಸಬ್ಶೆಲ್ ಇಂಟರ್ನ್ ಡಿವೈಡೆಡ್ ಇಂಟು ಆರ್ಬಿಟಲ್ಸ್ ಆಗಿ ಆಗ್ತಾ ಹೋಗುತ್ತೆ. ಶೆಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಸಬ್ಶೆಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಅದು ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರು. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಆರ್ಬಿಟಲ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಡೈರೆಕ್ಷನ್ಗೆ ಅದು ಓರಿಯೆಂಟ್ ಆಗಿದೆ ಅಂತ. ಸೊ ಈಚ್ ಆರ್ಬಿಟಲ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್. ಹಂಗಾಗಿ 2l + 1 ನಂಬರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಪ್ರೆಸೆಂಟ್ ಅಂತ ಹೇಳ್ತೀವಿ. ಹಂಗಾಗಿ 3D ಶೆಲ್ಲಲ್ಲಿ ಇತ್ತು ಅಂದರೆ ವೆನ್ n = 3, l = 2 ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, 2 × 2 + 1 ಆಗುತ್ತೆ. ದೇರ್ ಬೈ ಇಟ್ ಕ್ಯಾನ್ ಅಕಾಮಡೇಟ್ 5 ಎಲೆಕ್ಟ್ರಾನ್ಸ್. ಈ ಥರ ಆಗಿ ಡಿವೈಡ್ ಆಗುತ್ತೆ. ಈ ಫಾರ್ಮುಲಾ ಹಾಕ್ಕೊಂಡು ನಾವೇನು ಮಾಡ್ತೀವಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಡಿವೈಡ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ದಿ ಗಿವನ್ ಸಬ್ಶೆಲ್ ಇಸ್ ಅ ಫಂಕ್ಷನ್ ಆಫ್ L, ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಬಿಟಲ್. ಇಟ್ ಈಸ್ ಗಿವನ್ ಬೈ ದಿ ಫಾರ್ಮುಲಾ 2l + 1 ಅಂತ ಹೇಳ್ತೀವಿ. 3D ಇತ್ತು ಅಂತಂದರೆ 3D ಅಂತ ಏನು ಹೇಳ್ತೀವಿ, ದಿಸ್ 3 ರೆಪ್ರೆಸೆಂಟ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ದಟ್ ಮೀನ್ಸ್ n = 3. ಎನ್ಗಿನ ಒಂದು ಕಡಿಮೆ ಇರುತ್ತೆ. ದೇರ್ಫೋರ್ L will become 0. L will become 2, L will become 2, which contains 5 ಆರ್ಬಿಟಲ್. ಅದು ಇನ್ ಟರ್ನ್ 5 ಆರ್ಬಿಟಲ್ ಆಗಿ ಡಿವೈಡ್ ಆಗಿರುತ್ತೆ. ಆ 5 ಆರ್ಬಿಟಲ್ ಗೋಯಿಂಗ್ ಟು ಹ್ಯಾವ್ ದಿ ಕ್ವಾಂಟಮ್ ಎಷ್ಟಿರುತ್ತೆ ಅದಕ್ಕೆ ಅಂದರೆ -2, -1, 0 +1 ವ್ಯಾಲ್ಯೂಸ್ ಅದಕ್ಕೆ ಕೊಡ್ತಾ ಹೋಗ್ತೀವಿ. ಸೊ ನನಗೆ ಇದೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತಂದರೆ, ಸೊ ಈಗ ಎಲ್ಲ ಆಲ್ ದೀಸ್ 3 ಪ್ಯಾರಾಮೀಟರ್ಸ್ ಆರ್ ಇಂಟರ್ಡಿಪೆಂಡೆಂಟ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರು ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು 3 ಏನಾಗುತ್ತೆ, ಒಂದಕ್ಕೆ ಒಂದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಎಸ್ ಸಬ್ಶೆಲ್ನ ತೊಗೊಳ್ತೀನಿ. ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರು 0 ಆಗಿರುತ್ತೆ. ಆವಾಗ n = ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಾಗಿರುತ್ತೆ, 1 ಆಗಿರುತ್ತೆ. ಆವಾಗ ಅದು ಎಸ್ ಸಬ್ಶೆಲ್ ಆಗಿರುತ್ತೆ. ಸೊ 2l + 1 ಹಾಕೊಂಡಾಗ ನಂಬರ್ ಆಫ್ ಕರೆಸ್ಪಾಂಡಿಂಗ್ ಆರ್ಬಿಟಲ್ಸ್ ಎಷ್ಟು ಬರುತ್ತೆ ಅಂತಂದರೆ 1 ಆರ್ಬಿಟಲ್ ಇರುತ್ತೆ. ವ್ಯಾಲ್ಯೂ ಆಫ್ m ಏನಾಗುತ್ತೆ ಅಂತಂದರೆ ml ಏನಾಗುತ್ತಲ್ಲ ಮ್ಯಾಗ್ನೆಟಿಕ್ ಕ್ವಾಂಟಮ್ ಮೂಮೆಂಟು, ಅದು 0 ಇರುತ್ತೆ. ವೆನ್ n = 1 ಆಯಿತು ಅಂತ ಇಟ್ಕೊಳ್ಳೋಣ, ಆವಾಗ ಅದಕ್ಕೆ ಪಿ ಸಬ್ಶೆಲ್ ಅಂತ ಹೇಳ್ತೀವಿ. ಆವಾಗ ಅದು ಆರ್ಬಿಟಲ್ಸ್ ಎಷ್ಟಿರುತ್ತೆ ಅಂತಂದರೆ 3 ಆರ್ಬಿಟಲ್ಸ್ ಆಗ್ಬೋದು. ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ -1, 0 and 1 ಆಗುತ್ತೆ. ಆ ಥರ ನಾನು n = 2 ಹಾಕ್ಕೊಳ್ತೀನಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರು ಏನಾಗುತ್ತೆ ಅಂತಂದರೆ ಡಿ ಸಬ್ಶೆಲ್ ಆಗಿರುತ್ತೆ. ಅದಕ್ಕೆ 2 × 2 + 1 ಅಂತೀವಿ, 5 ಆರ್ಬಿಟಲ್ಸ್ ಆಗಿ ಡಿವೈಡ್ ಆಗುತ್ತೆ. ಏಕೆ ಅದು ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ -2, -1, 0, 1 and 2 ಆಗಿರುತ್ತೆ. ಅದೇ ಥರ n = 3 ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ, ಆವಾಗ ಎಫ್ ಶೆಲ್ ಆಗುತ್ತೆ. ಆವಾಗ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಾಗುತ್ತೆ, 7 ಆಗಿರುತ್ತೆ. -3, -2, -1, 0, 1, 2 and 3 ಈ ಥರ ವ್ಯಾಲ್ಯೂಸು ನಾವು ಕೊಡ್ತಾ ಹೋಗ್ತೀವಿ. ಎವ್ರಿಥಿಂಗ್ಸ್ ಆರ್ ಡಿಪೆಂಡೆಂಟ್. ಅದಲ್ಲದೆ ಇನ್ನೊಂದು ಪ್ಯಾರಾಮೀಟರ್ ಇದೆ, ಇನ್ನೊಂದು ಕ್ವಾಂಟಮ್ ನಂಬರ್ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಕ್ವಾಂಟಮ್ ನಂಬರ್ ದಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ದಿ ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಇದು ಪೊಸಿಷನ್ ಬಗ್ಗೆ ಹೇಳಲ್ಲ, ವಿತಿನ್ ದಿ ಇರುವಂಥ ಜಾಗದಲ್ಲೇ ಅದು ಯಾವ ಥರ ಸ್ಪಿನ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಹೋಗುತ್ತೆ. MS ಇಂದ ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ MS ಏನಾಗುತ್ತೆ, ಪ್ಲಸ್ ಮತ್ತು ಮೈನಸ್ ಇರುತ್ತೆ. ಪ್ಲಸ್ ಆಫ್ ಮತ್ತು ಮೈನಸ್ ಆಫಲ್ಲಿ ಆಗುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ NLM ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಸಿಂಪ್ಟೋಟಲ್ ಕ್ವಾಂಟಮ್ ನಂಬರು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಆಲ್ ದೀಸ್ 3 ಆರ್ ಡಿಪೆಂಡೆಂಟ್. ವೇರ್ ಸ್ಪಿನ್ ಕ್ವಾಂಟಮ್ ನಂಬರ್ ಇಸ್ ಇಂಡಿಪೆಂಡೆಂಟ್. ಯಾವುದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಿಲ್ಲ. ಆಲ್ವೇಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಆಫ್ ಮತ್ತು ಮೈನಸ್ ಆಫೇ ಇರುತ್ತೆ. Each electron in an individual orbital must have different spin because of the Pauli's exclusive principle. Therefore, orbital never contains more than 2 electrons. ಹಾಗಾಗಿ Pauli's exclusive principle ಪ್ರಕಾರ each orbital can have only 2 electrons. The positive value of ms implies an upward spin of an electron. It is always spin up ಅಂತ ಮಾಡ್ತೀವಿ, ಆರೋ ಮಾರ್ಕ್ ಹಾಕಿ ಮೇಲ್ಗಡೆ ಹಾಕಿ ತೋರಿಸ್ತೀವಿ. ಅದೇ ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂತಂದರೆ ಆವಾಗ ಡೌನ್ವರ್ಡ್ ಸ್ಪಿನ್ ಬರಿತೀವಿ, ಸ್ಪಿನ್ ಡೌನ್ ಅಂತ ಕರಿತೀವಿ. ಸಿಂಬಲ್ ನಾವು ಒಂದು ಆರೋ ಮಾರ್ಕ್ನ ಡೌನಲ್ಲಿವಿ. ಸೊ ಫಾರ್ ಎಕ್ಸಾಂಪಲ್ ಈಗ n = 3 ಆಯಿತು ಅಂತ ಇಟ್ಕೊಳ್ಳೋಣ. n = 3 ಆದಾಗ l = ಏನಾಗುತ್ತೆ, 0, 1, 2 ವ್ಯಾಲ್ಯೂ ಬಂದಿರುತ್ತೆ. ಅದೇ ಥರ ಮ್ಯಾಗ್ನೆಟಿಕ್ ಮೊಮೆಂಟಮ್ ಎಷ್ಟಾಗಿರುತ್ತೆ, 5 ಆಗಿರುತ್ತೆ. -2, -1, 0, +1, +2 ಆಗುತ್ತೆ. ಹೇಗೆ ಅಂತ ತೊಗೊಂಡ್ರೆ, ಈಗ ನಾನು 3s ತೊಗೊಂಡೆ. n = 3 ಅಂತಂದರೆ ಏನಾಯಿತು, ಶೆಲ್ ಯಾವುದು, ಥರ್ಡ್ ಶೆಲ್. ಸೊ ನನಗೀಗ ಸಬ್ಶೆಲ್ ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ನಾನು 3s ಸಬ್ಶೆಲ್ನ ತೊಗೊಂಡ್ರೆ ವ್ಯಾಲ್ಯೂ l = 0 ಹಾಕ್ಕೊಂಡೆ ನಾನು ಅಂತಂದರೆ ಆವಾಗ m = ಆಲ್ಸೋ 0 ಆಗುತ್ತೆ. ಆವಾಗ ಇಟ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 2 ಎಲೆಕ್ಟ್ರಾನ್, ಒಂದೇ ಒಂದು ಆರ್ಬಿಟಲ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಪ್ಲಸ್ ಆಫ್ ಇರುತ್ತೆ, ಒಂದು ಮೈನಸ್ ಆಫ್ ಇರುತ್ತೆ. ಆ ಥರ ಈಗ n = 3, l = 1 ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಆವಾಗ ಅದೇನಾಗುತ್ತೆ ಅಂದರೆ 3p ಆಗುತ್ತೆ. n = 3, l = 1. ದೇರ್ಫೋರ್
ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ ಅಂದರೆ -1 0 +1 ಆಗುತ್ತೆ. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ 3 ಓರಿಯಂಟೇಷನ್, PX PY PZ ಅಂತ ನಾವು ಅದನ್ನು ಕರಿತೀವಿ. ಸ್ಪಿನ್ ಏನಾಗುತ್ತೆ ಅಂದರೆ +12 -12 ಆಗಿರುತ್ತೆ. ಆ ಥರ ವೆನ್ n = 3 l = 2 ಆಯಿತು ಅಂದಾಗ ಏನಾಗುತ್ತೆ ಅಂದರೆ ML ಏನಾಗುತ್ತೆ ಅಂತಂದರೆ -2 -1 0 +1 +2 ಆಗುತ್ತೆ. ಇಟ್ ಇಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಅದನ್ನು 3D ಸೆಲ್ಸ್ ಅಂತ ಕರಿತೀವಿ. ಸೊ n = 3 ಆಗಿದ್ದಾಗ ಎಷ್ಟು ಸಬ್ಶೆಲ್ಸ್ ಇರುತ್ತೆ ಅಂತಂದರೆ 3 ಸಬ್ಶೆಲ್ಸ್ ಇರುತ್ತೆ. ಎಷ್ಟು ಆರ್ಬಿಟಲ್ಸ್ ಇರುತ್ತೆ ಅಂದರೆ ಒಟ್ಟು 5 ಆರ್ಬಿಟಲ್ಸು ನಿಮ್ಗಲ್ಲಿ ಗೊತ್ತೆ. ಸೊ ಇದನ್ನೆಲ್ಲ ಸಮರೈಸ್ ಮಾಡೋದಾದರೆ ಆಲ್ 4 ಕ್ವಾಂಟಮ್ ನಂಬರ್ ನನಗೆ ಸಮರೈಸ್ ಮಾಡಿ ಹೇಳೋದಾದರೆ ಶೆಲ್ ಇಸ್ ಅ ಪಾತ್ವೇ ಫಾಲೋಡ್ ಬೈ ದಿ ಎಲೆಕ್ಟ್ರಾನ್ ಅರೌಂಡ್ ದಿ ಆಟಮ್ಸ್ ನ್ಯೂಕ್ಲಿಯಸ್. ನಮ್ಗೆ ಏನು ಇಂಪಾರ್ಟೆಂಟು ಈಗ ನನಗೆ ಅಕಾರ್ಡಿಂಗ್ ಟು ಸ್ಕ್ರೋಡಿಂಜರ್ quantum mechanical model prakara electrons will be present in a shell. What is that shell? Shell is a pathway followed by the electrons around the atom's nucleus. Nucleus central irutte, adu sutta idenagta irutte, move ಆಗ್ತಾ ಇರುತ್ತೆ. ಆ ಶೆಲ್ ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ. ಆ ಎನರ್ಜಿ ಏನಾಗಿದೆ ಕ್ವಾಂಟೈಸ್ ಮಾಡಿದ್ವಿ, ಅದನ್ನು ರೆಪ್ರೆಸೆಂಟ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಎ ಶೆಲ್ ಇಸ್ ಗಿವನ್ ಬೈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ನಿಮ್ಮ ಎಲೆಕ್ಟ್ರಾನ್ ಯಾವ ಶೆಲ್ಲಲ್ಲಿ ಇದೆ ಅಂತ ನನಗೆ ಯಾವ್ದು ಹೇಳುತ್ತೆ ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಹೇಳ್ತಾ ಹೋಗುತ್ತೆ. ಅದೇ ರೀತಿ ಎರಡನೇದು ತೊಗೊಂಡ್ರೆ ದಟ್ ಶೆಲ್ ಇಸ್ ಫರ್ದರ್ ಡಿವೈಡ್ ಇಂಟು ಸಬ್ಶೆಲ್. ಸಬ್ಶೆಲ್ ಇಸ್ ಎ ಪಾತ್ವೇ ಇನ್ ವಿಚ್ ದ ಎಲೆಕ್ಟ್ರಾನ್ ಮೂವ್ಸ್ ವಿತ್ ಇನ್ ಎ ಶೆಲ್. ಒಂದು ಶೆಲ್ ಇದೆ, ಶೆಲ್ ಒಳಗಡೆ ಮತ್ತೆ ಅದು ಏನು ಮೂವ್ ಆಗ್ತಾ ಇರ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಸಬ್ಶೆಲ್ ಅಂತ ಕರಿತೀವಿ. ಸಬ್ಶೆಲ್ ಇಟ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಎನರ್ಜಿ ಲೆವೆಲ್. ಅದನ್ನು ಕ್ವಾಂಟೈಸ್ ಮಾಡಿದ್ದೀವಿ. ಅದು ಕ್ವಾಂಟೈಸ್ ಆಗಿರೋ ನಂಬರ್ಗೆ ನಾವೇನಂತ ಕರಿತೀವಿ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ, ಇಲ್ಲಾಂದರೆ ಅಜಂಪ್ಟಲ್ ಕ್ವಾಂಟಮ್ ನಂಬರ್ ಅಂತ ನಾವು ಕರಿತೀವಿ. ಅದೇ ಥರ ಸಬ್ಶೆಲ್ ಫರ್ದರ್ ಡಿವೈಡ್ ಇಂಟು ಆರ್ಬಿಟಲ್ಸ್ ಆಗಿರುತ್ತೆ. ಹಾಗಾದರೆ ಆರ್ಬಿಟಲ್ ಅಂದ್ರೇನು? ಆರ್ಬಿಟಲ್ ಇಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್ ದಟ್ ಡಿಸ್ಕ್ರೈಬ್ ದಿ ವೇವ್ ಲೈಕ್ ಬಿಹೇವಿಯರ್ ಆಫ್ ಎನ್ ಎಲೆಕ್ಟ್ರಾನ್. ರಿಯಲ್ ನೇಚರ್ ಆಫ್ ಎನ್ ಎಲೆಕ್ಟ್ರಾನ್ ನಿಮಗೆ ರೆಪ್ರೆಸೆಂಟ್ ಮಾಡುವಂಥದ್ದು ಯಾವುದು ಅಂದರೆ ಆರ್ಬಿಟಲ್. ಆ್ಯಂಡ್ ಆರ್ಬಿಟಲ್ ಇಸ್ ಗಿವನ್ ಬೈ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಅದನ್ನು ಯಾವುದರಿಂದ ಕೊಡ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರಿಂದ ಕೊಡ್ತೀವಿ. ಸೊ ನಿಮಗೆ ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ಇನ್ ಎನ್ ಆಟಮ್ ಅಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಶೆಲ್, ಸಬ್ಶೆಲ್, orbital, or it depends upon principal quantum number, asymptotal quantum number, or magnetic quantum number. Asymptotal quantum number is also called as angular magnetic quantum number ಅಂತಲೂ ಅದನ್ನು ಕರಿತಾ ಹೋಗ್ತೀವಿ. ಸೊ ಇದನ್ನೆಲ್ಲನೂ ಸಮರೈಸ್ ಮಾಡೋದಾದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಏನು ಹೇಳುತ್ತೆ, ನನಗೆ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಎಲೆಕ್ಟ್ರಾನ್ ಶೆಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಈಕ್ವಲ್ ಟು 1. 0 ಇರೋಕ್ಕೆ ಸಾಧ್ಯನೇ ಇಲ್ಲ. ಏನು ಯಾವಾಗೂ ಏನಾಗಿರಬೇಕು 1 ಆಗಿರಬೇಕು. ಅಸಿಂಪ್ಟಲ್ ಕ್ವಾಂಟಮ್ ನಂಬರ್ನ ತೊಗೊಂಡ್ರೆ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಎ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸಬ್ಶೆಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಬ್ಶೆಲ್ಗೆ ಎಲ್ಲಿ ತನಕ ಆಗುತ್ತೆ ಅಂದರೆ n-1 ಗ್ರೇಟರ್ ಆರ್ ಈಕ್ವಲ್ ಟು 1 ಆರ್ ಗ್ರೇಟರ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಸೊ ಸಬ್ಶೆಲ್ಸ್ ಏನಾಗಿರುತ್ತೆ ಅಂದರೆ ಶೆಲ್ಗೆ ನಾನು ಯಾವಾಗೂ ಅದೇನಾಗಿರುತ್ತೆ ಒಂದು ನಂಬರು ಕಡಿಮೆ ಇರುತ್ತೆ, n-1 ಆಗಿರುತ್ತೆ. ಅದೇ ಥರ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನ ತೊಗೊಂಡ್ರೆ ಟೋಟಲ್ ನಂಬರ್ ಆಫ್ ಓರಿಯೆಂಟೇಷನ್ ಆಫ್ ದಿ ಆರ್ಬಿಟಲ್, ಯಾವ ಆರ್ಬಿಟಲ್ ಎಷ್ಟಿದೆ ಅಂತ ನನಗೆ ಹೇಳ್ತಾ ಹೋಗುತ್ತೆ. ಸೊ ಅದು ಏನಾಗಿರುತ್ತೆ ಅಂದರೆ 1 ಇರ್ಬೋದು ಅಥವಾ ML ಇರ್ಬೋದು, ಇಲ್ಲಾಂದರೆ -1. ಇಟ್ ವೇರೀಸ್ ಫ್ರಮ್ +1 ಟು -1ಗೆ ವೇರಿ ಆಗಿರುತ್ತೆ. ಆ ಥರ ಸ್ಪಿನ್ನ ತೊಗೊಂಡ್ರೆ ಯಾವಾಗೂ ದ ಡೈರೆಕ್ಷನ್ ಆಫ್ ಇನ್ ಎಲೆಕ್ಟ್ರಾನ್ ಸ್ಪಿನ್ ಕೊಡುತ್ತೆ ನನಗೆ. ಅದು ಪಾಸಿಟಿವ್ ಡೈರೆಕ್ಷನಲ್ಲಿ ಇದೆಯಾ ನೆಗೆಟಿವ್ ಡೈರೆಕ್ಷನಲ್ಲಿ ಇದೆಯಾ, ಸ್ಪಿನ್ ಯಾವ ಥರ ಇದೆ ಅಂತ ನನಗೆ ಹೇಳ್ತಾ ಹೋಗುತ್ತೆ. ಸೊ ಅಂದ್ರೇನು ಈ ಕ್ವಾಂಟಮ್ ನಂಬರ್ ನನಗೆ ಏನು ಹೇಳುತ್ತೆ ಅಂದರೆ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಎನ್ ಎಲೆಕ್ಟ್ರಾನು ಕೊಟ್ಟಿರುವಂಥ ಪಾತಲ್ಲಿ ಯಾವ ಎಕ್ಸಾಕ್ಟ್ಲಿ ಎಲ್ಲಿದೆ, ವಾಟ್ ಇಸ್ ದ ಅಮೌಂಟ್ ಆಫ್ ಎನರ್ಜಿ ಇಟ್ ಗೋಯಿಂಗ್ ಟು ಕ್ಯಾರಿ ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇದೆಲ್ಲ ಯಾವ ಬೇಸಿಸ್ ಮೇಲೆ ಹೇಳುತ್ತೆ ಅಂದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಕ್ವಾಂಟಮ್ ಆಫ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಎಲೆಕ್ಟ್ರಾನ್. ಸೊ ಅದ್ರ ಮೇಲೆ ಹೇಳ್ತಾ ಹೋಗುತ್ತೆ. ಅದಕ್ಕೆ ಅವರು ರಿಚರ್ಡ್ ಫೈಮನ್ ಏನು ಹೇಳ್ತಾನೆ ಅಂದರೆ ಒನ್ ಹೂ ಕ್ಲೈಮ್ಸ್ who understood quantum mechanics is either lying or crazy. ಯಾಕೆಂದರೆ ಯೂಶಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಎಲ್ಲ ಅಬ್ಸ್ಟ್ರಾಕ್ಟ್ ಆಗುತ್ತೆ, ನಮಗೆ ಅರ್ಥ ಆಗಲ್ಲ. ಯಾಕೆಂದರೆ ಸ್ಕ್ರೋಡಿಂಜರ್ ಈಕ್ವೇಷನ್ ಅಂದ ತಕ್ಷಣ ಎಲ್ಲರೂ ಎದುರುಕೊಳ್ಳೋಕೆ ಶುರು ಮಾಡ್ತಾರೆ, ಆ ಚಾಪ್ಟರ್ಗಳನ್ನೇ ಬಿಡ್ತಾರೆ, ಕಷ್ಟ ಆಗುತ್ತೆ. ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಒಂದು ಚೆನ್ನಾಗಿ ನಂಗೆ ಅರ್ಥ ಆಗದೆ ಎಲ್ಲ ಗೊತ್ತಿದೆ ಅಂತಂದರೆ ಒಂದು ನೀನು ಸುಳ್ಳು ಹೇಳ್ತಾ ಇದೆಯಾ, ಇಲ್ಲ ಅಂದರೆ ಯು ಆರ್ ವೆರಿ ಕ್ರೇಜಿ ಅಬೌಟ್ ಇಟ್, ಅಂದರೆ ಅದು ನಂಗೆ ಅರ್ಥ ಆಗೋ ತನಕ ಬಿಡಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಇದೆಲ್ಲ ಬೇಸಿಕ್ಸ್ ಗೊತ್ತಾಗ್ಬಿಟ್ರೆ
ನಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಗೇನ್ ಆಟಮ್ಸ್ ಏನಾಗ್ತಿದೆ, ಬೇರೆ 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 ಮಾಡ್ಲ್ಗಳು ಬರ್ತಾ ಇದೆ. ಈಗ ನಮಗೆ ಪ್ರೆಸೆಂಟ್ ಮಾಡ್ಲ್ ವಿಚ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಏನಿದೆ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಈಚ್ ಎಲೆಕ್ಟ್ರಾನ್ ಇಸ್ ಅಸೋಸಿಯೇಟೆಡ್ ವಿತ್ ಇಟ್ಸ್ ಓನ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಆ ಎನರ್ಜಿ ಲೆವೆಲ್ಸ್ ಅಲ್ಲಿ ಅರೇಂಜ್ ಇನ್ ಶೆಲ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ, ಇಂಟರ್ನ್ ಸಬ್ಶೆಲ್ಲು, ಇಂಟರ್ನ್ ಆರ್ಬಿಟಲ್ಸ್ ಅಲ್ಲಿ ಇರುತ್ತೆ. ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಮ್ ನಂಬರ್ಸ್ ಅಂತ ಹೇಳ್ತೀವಿ. ಅಗೇನ್ ಥ್ಯಾಂಕ್ ಯು. ಕಷ್ಟ ಅಂತ ಅನಿಸ್ತಿರುತ್ತೆ ನಿಮಗೆ ಕೆಮಿಸ್ಟ್ರಿ, ಕ್ವಾಂಟಮ್ ಮೆಕ್ಯಾನಿಕ್ಸು, ಇದೆಲ್ಲ ಬೇಸಿಕ್ಸ್ ಅರ್ಥ ಆಗದೆ ಇರೋದಕ್ಕೋಸ್ಕರ ನಿಮ್ಗೆ ಅಲ್ಲಿ ಕಷ್ಟ ಅನಿಸ್ತಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಆಲ್ ದೀಸ್ ಬೇಸಿಕ್ ಟರ್ಮ್ಸ್ ಯು ಶುಡ್ ನೋ. ಎಗೇನ್ ಶೆಲ್ಸ್ನ ಅವರು ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತಾರೆ, ಸಬ್ಶೆಲ್ಸ್ ಅಂತ ಹೇಳ್ತಾರೆ, ಕ್ವಾಂಟಮ್ ನಂಬರ್ಸ್ ಅಂತ ಹೇಳ್ತಾರೆ. ಇದೆಲ್ಲ ನಿಮಗೆ ಅರ್ಥ ಆಗಿದ್ರೆ, ದೀಸ್ ಆರ್ ದಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್. ಈಗ ಹೈಯರ್ ಕ್ಲಾಸ್ಗೆ ಹೋಗ್ತಾ ಇದ್ದಂಗೆ ಅದನ್ನೆಲ್ಲ ಅವರು ಹೇಳೋಕ್ಕಾಗೋದಿಲ್ಲ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಬೇಸಿಸ್ ಮೇಲೆ ನಿಂತಿದೆ ಅಂದರೆ, ಅದು ಕ್ವಾಂಟಮ್ ನಂಬರ್ ಮೇಲೆ ಬೇಸ್ ಆಗ್ತಾ ಇದೆ. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ what is electronic configuration? Electronic configuration is the exact amount of electron present in different shells, different subshells, different orbitals ಅಲ್ಲಿ ಹೇಗಿದೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ದ ಬೇಸಿಸ್ ಫಾರ್ ಪಿರಿಯಾಡಿಕ್ ಟೇಬಲ್. ಸೊ ನಮಗೆ ಪಿರಿಯಾಡಿಕ್ ಟೇಬಲ್ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ, ಬೇಸ್ಡ್ ಆನ್ ದರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಿಮಗೆ ಪಿರಿಯಾಡಿಕ್ ಟೇಬಲ್ ಅರ್ಥ ಆಗಬೇಕು ಅಂತಂದರೆ, ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಗೊತ್ತಿರಬೇಕಾಗತ್ತೆ ಅಥವಾ ಕ್ವಾಂಟಮ್ ನಂಬರ್ಸ್ ಗೊತ್ತಿರಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಮಾಡಿದ್ದೀನಿ. ಕಷ್ಟ ಅಂತ ಅನ್ಕೋಬೇಡಿ, ಸಾಧ್ಯ ಆದಷ್ಟು ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ. ಅಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು.